ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಡೆಯುತ್ತಿರುವ ಉತ್ಖನನ ಕಾರ್ಯ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈವರೆಗೆ 45ಕ್ಕೂ ಹೆಚ್ಚು ವಿಶೇಷ ಪ್ರಾಚ್ಯಾವಶೇಷ ವಸ್ತುಗಳು ಪತ್ತೆಯಾಗಿದ್ದು, ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂಭಾಗ ಉತ್ಖನನ ಕಾರ್ಯ ಮುಂದುವರೆದಿದೆ. ಕುಂಬಾರೇಶ್ವರ ದೇವಸ್ಥಾನಗಳು ಕೂಡ ಇಲ್ಲಿ ಸಾಕಷ್ಟು ಮನೆಗಳ ನಡುವೆ ಅದು ಮುಚ್ಚಿ ಹೋಗಿದೆ. ಈಗ ನಾವು ಅದೇ ಒಂದು ಕುಂಬಾರ ಗಲ್ಲಿಯಲ್ಲಿ ಲಕ್ಕುಂಡಿ ಗ್ರಾಮದ ಕುಂಬಾರ ಗಲ್ಲಿಯಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ತೋರಿಸೋದು ಐತಿಹಾಸಿಕ ಕುಂಬಾರೇಶ್ವರ ದೇವಸ್ಥಾನ. ಅದು ಸುಮಾರು ಕಲ್ಯಾಣ ಚಾಲುಕ್ಯರ ಕಾಲದ ದೇವಸ್ಥಾನ ಆಗಿದೆ. ಯಾಕೆಂತಂದರೆ ಈಗಾಗಲೇ ಅದ್ರ ನೋಡ್ಬೋದು ಸುತ್ತಮುತ್ತ ಎಷ್ಟೊಂದು ಮನೆಗಳಿದ್ದಾವೆ. ಆ ಒಂದು ದೇವಸ್ಥಾನ ಹೊಂದಿಕೊಂಡೇ ಮನೆಗಳ ನಿರ್ಮಾಣ ಮಾಡಿದ್ದಾರೆ. ಇವು ಮನೆಗಳು ಸುಮಾರು ಶತಮಾನ ಕಂಡಿದೆ. ಸುಮಾರು 1 ಶತಮಾನ 2 ಶತಮಾನಗಳಿಂದ ಕೂಡ ನಮ್ಮ ಹಿರಿಯರು ಇದೇ ರೀತಿ ವಾಸವಾಗಿದ್ದಾರೆ ಅಂತ ಅನ್ನೋದು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದ್ರೆ, ಗದಗದ ಮುಂಡರಗಿ ತಾಲೂಕಿನ ಜಂತ್ಲೇಶಿರೂರು ಗ್ರಾಮದ ದೇಗುಲದಲ್ಲಿ ನಿಧಿ ಇದೆ ಎಂಬ ಗುಮಾನಿ ಹಿನ್ನೆಲೆ ಹಲವಾರು ಬಾರಿ ದೇಗುಲದ ಮೂರ್ತಿ ಕದಿಯಲು ಯತ್ನ ನಡೆದಿದೆ ಎನ್ನಲಾಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಕೃಷ್ಣನ ದೇವಸ್ಥಾನದ ಗರ್ಭಗುಡಿ ಮುಂದಿನ ಮಂಟಪದಲ್ಲಿ ನಿಧಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಈ ಹಿನ್ನೆಲೆ ನಿಧಿ ಕದಿಯೋದಕ್ಕೆ ಅಂತ 2 ಬಾರಿ ಯತ್ನಿಸಲಾಗಿದೆ. ಉಡುಪಿ ಕೃಷ್ಣನ ಮೂರ್ತಿಗಿಂತಲೂ ಕೂಡ ಅಪರೂಪ ಅಂತೇಳಿ ಉಡುಪಿ ಶ್ರೀಗಳೇ ಹೇಳಿ ಹೋಗಿದ್ದಾರೆ. ಆದರೆ ಈ ಒಂದು ದೇವಸ್ಥಾನ ಇವಾಗ ಅಳಿವಿನ ಅಂಚಿನಲ್ಲಿದೆ. ಈಗ ನೋಡ್ಬೋದು, ನಾವು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಜಂತ್ಲೇಶಿರೂರು ಗ್ರಾಮದಲ್ಲಿದ್ದೀವಿ. ಇದು ಕಲ್ಯಾಣ ಚಾಲುಕ್ಯರ ಏನು ಕಾಲದಲ್ಲಿ ನಿರ್ಮಾಣದಂಥ ದೇವಸ್ಥಾನ. ಇದು ಹೊರಭಾಗದಲ್ಲಿ ಕೂಡ ಸಾಕಷ್ಟು ಶಿಲ್ಪ ಕಲೆಗಳನ್ನು ಹೊಂದಿದಂಥ ಒಂದು ದೇವಸ್ಥಾನ. ಚಾಮರಾಜನಗರದ ಹನೂರು ತಾಲೂಕಿನ ಮಾರ್ಟಳ್ಳಿ ಸುಳ್ವಾಡಿ ಗ್ರಾಮದಲ್ಲಿ ಜೀವಜಲ ಪ್ರಾಣ ಕಸಿತಾ ಇದೆ. ಫ್ಲೋರೈಡ್ ಮಿಶ್ರಿತ ನೀರು ಕುಡಿದ 47 ಮಂದಿ ಕಿಡ್ನಿ ಕಳೆದುಕೊಂಡಿದ್ದಾರೆ. ಕಿಡ್ನಿ ವೈಫಲ್ಯ, ಥೈರಾಯ್ಡ್, ಹೈಪರ್ಟೆನ್ಷನ್ ಅಂತಹ ಗಂಭೀರ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಫ್ಲೋರೈಡ್ ಮಿಶ್ರಿತ ನೀರಿನಿಂದ ಹಲ್ಲುಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದ್ದು, ಮಾರ್ಟಳ್ಳಿ ಸುಳ್ವಾಡಿ ಗ್ರಾಮಸ್ಥರ ಗೋಳು ಕೇಳೂರೇ ಇಲ್ಲ ಎನ್ನುವಂತಾಗಿದೆ. ಗಡಿನಾಡು ಚಾಮರಾಜನಗರದಲ್ಲಿ ಈಗ ನೀರಿನ ಹಾಹಾಕಾರ ಎದುರಾಗಿದೆ. ಕಳೆದ 30 ವರ್ಷಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ. ನಾನೀಗ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ವಾಸ್ತವ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇಲ್ಲಿನ ಜನರ ಜೀವನ ಯಾವ ರೀತಿಯಾಗಿ ಸಾಗಿಸ್ತಾ ಇದ್ದಾರೆ ಅಂತ ಹೇಳಿ TV9 ಗ್ರೌಂಡ್ ರಿಯಾಲಿಟಿ ಚೆಕ್ಕನ್ನು ಮಾಡ್ತಾಯಿದೆ. ತಾವು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಕೂಡ ಗ್ರಾಮದ ಮಹಿಳೆಯರು ಮತ್ತು ಎಲ್ಲರೂ ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು. ಕಾರಣ ಅಂತ ಹೇಳಿದ್ರೆ ನೀರಿಲ್ಲ. ತಾವು ನೋಡ್ತಾ ಇರ್ಬೋದು ಕೊಡಪಾನಗಳನ್ನು ಯಾವ ರೀತಿಯಾಗಿ ಜೋಡಿಸ್ತಾ ಇದ್ದಾರೆ ಅಂತ ಹೇಳಿ. ಅಂದರೆ ನೀರು ಬರಬೇಕಂತ ಹೇಳಿದ್ರೆ 15 ದಿನ 20 ದಿನಕ್ಕೊಂದ್ಸಲ ನೀರು ಬಿಡ್ತಾ ಇರೋದು ಕೂಡ 7 ರಿಂದ 8 ಬಿಂದಿಗೆ ಮಾತ್ರ ನೀರು ಬರುತ್ತೆ. ಆ ಬಂದಂತಹ ನೀರಲ್ಲಿ ಅವರು ಜೀವನ ಸಾಗಿಸ್ಬೇಕಾಗತ್ತೆ. ಅಥವಾ ಆ ನೀರಿಲ್ಲ ಅಂತ ಹೇಳಿದ್ರೆ ಇವರೇ ಪರ್ಟಿಕ್ಯುಲರ್ ಆಗಿ 800 ರೂಪಾಯಿ 1000 ರೂಪಾಯಿನ ಹಣವನ್ನು ಕೊಟ್ಟು ಬಳಿಕ ಟ್ಯಾಂಕರ್ ಮುಖಾಂತರವಾಗಿ ನೀರನ್ನು ತರ್ತಾರೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ನೀರೇನೋ ಬರುತ್ತೆ ನಿಜ, ಆದರೆ ಈ ಬಂದಂತಹ ನೀರನ್ನು ಕುಡಿದ್ರೆ ಇಲ್ಲಿರುವಂಥ ಸಾಕಷ್ಟು ಏನು ಗ್ರಾಮಸ್ಥರಿದ್ದಾರೆ ಅವರಿಗೆ ಕಿಡ್ನಿ ಸಮಸ್ಯೆ ಮತ್ತು ಥೈರಾಯ್ಡ್ ಸಮಸ್ಯೆ ಆಗಿರುವಂಥದ್ದು ಕಾರಣ ಇರುತ್ತೆ. ತಾವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ಉಪ್ಪುಗಟ್ಟಿದೆ ಅಂತೇಳಿ. ಸಂಪೂರ್ಣವಾಗಿ ಇಲ್ಲಿ ಬರ್ತಿರುವಂತಹ ನೀರು ಫ್ಲೋರೈಡ್ ಮಿಕ್ಸಿತ ನೀರಾಗಿರುವಂಥದ್ದು. ಆ ಫ್ಲೋರೈಡ್ ಮಿಶ್ರಣಗೊಂಡಂತಹ ನೀರನ್ನು ಕುಡಿದಂತಹ ಗ್ರಾಮಸ್ಥರಿಗೆ ಥೈರಾಯ್ಡ್ ಸಮಸ್ಯೆ ಎದುರಾಗ್ತಾ ಇದ್ರೆ, ಮತ್ತೊಂದು ಕಡೆ ಕಿಡ್ನಿ ಸಮಸ್ಯೆ ಎದುರಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ವಿರುದ್ಧ ಮಹಿಳಾ ಅಧಿಕಾರಿ ಆಕ್ರೋಶ ಹೊರಹಾಕಿದ್ದಾರೆ. ಗಣಿಗಾರಿಕೆ ನಿಲ್ಲಿಸದೇ ಇದ್ದಿದ್ದಕ್ಕೆ ಜೆಸಿಬಿಗೆ ಕಲ್ಲು ಎಸೆದು ಆಕ್ರೋಶ ಹೊರಹಾಕಿದ್ದಾರೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಕ್ರಮವಾಗಿ ನಡೀತಾ ಇದ್ದ ಲ್ಯಾಟ್ರೇಟ್ ಖನಿಜ ಗಣಿಗಾರಿಕೆ ನಿಲ್ಲಿಸುವಂತೆ ಗಣಿ ಭೂವಿಜ್ಞಾನಾಧಿಕಾರಿ ಬಿಂದನ್ ಪಾಟೀಲ್ ತಾಕೀತು ಮಾಡಿದ್ರು. ಆದರೆ ಕೇರ್ ಮಾಡದೆ ಗಣಿಗಾರಿಕೆ ಮುಂದುವರಿಸಲಾಗಿತ್ತು. ಮತ್ತೆ ಗಣಿಗಾರಿಕಾ ಸ್ಥಳಕ್ಕೆ ರೇಡ್ ಮಾಡಿದ್ದ ಬಿಂದನ್ ಪಾಟೀಲ್ ಜೆಸಿಬಿ ಗ್ಲಾಸ್ಗೆ ಕಲ್ಲು ಎಸೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೊಡಗಿನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಅಟ್ಟಹಾಸ ಮೆರಿತಾ ಇದೆ. ರೆಸಾರ್ಟ್ ವಿಲ್ಲಾಗಳಿಗಾಗಿ ಬೃಹತ್ ಬೆಟ್ಟ ಅಗೆದು ಅನಾಚಾರ ಎಸಗಿದ್ದಾರೆ. ವಿರಾಜಪೇಟೆಯ ಅಂಬಟ್ಟಿ ಬೆಟ್ಟ ಭಾರೀ ಅಪಾಯದಲ್ಲಿದೆ. ಬೃಹತ್ ಬೆಟ್ಟದ ಬುಡಕ್ಕೆ ಡೈನಮೈಟ್ ಇಟ್ಟು ಸ್ಫೋಟಗೊಳಿಸಲಾಗಿದೆ. ಯಾವುದೇ ಇಲಾಖೆಯ ಅನುಮತಿ ಪಡೆಯದೆ ಕಾಮಗಾರಿ ನಡೀತಾ ಇದೆ. ಬೆಟ್ಟದ ಮೇಲಿಂದ ಹರಿಯುವ ನೀರಿನ ಮೂಲವನ್ನೇ ಬಂದ್ ಮಾಡಿ ವಿಕೃತಿ ಮೆರೆಯಲಾಗಿದೆ. ಮಳೆಗಾಲದ ದಿನಗಳಲ್ಲಿ ಭಾರೀ ಭೂಕುಸಿತವಾಗುವ ಆತಂಕ ಎದುರಾಗಿದೆ. ಇದು ಅಂಬಟ್ಟಿ ಬೆಟ್ಟ ಅಂತ. ಇದು ವಿರಾಜಪೇಟೆ ನಗರದಿಂದ ಕೇವಲ 5 ರಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಬಹುದೊಡ್ಡ ಬೃಹತ್ ಬೆಟ್ಟ ಇದು. ಈ ಬೆಟ್ಟದ ಒಂದು ಪಾರ್ಶ್ವದಲ್ಲಿ
ವಿರಾಜಪೇಟೆ ನಗರ ಬಂದರೆ ಮತ್ತೊಂದು ಕಡೆ ಈ ಬಿಟ್ಟಂಗಾಲ, ಈ ಅಂಬಟ್ಟಿ ಗ್ರಾಮ ಬರುತ್ತೆ. ಈ ಬೆಟ್ಟವನ್ನು ಯಾವ ರೀತಿ ಅಗ್ದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೊಂದು ಬೃಹತ್ ಬೆಟ್ಟ. ಈ ಬೆಟ್ಟದ ಬುಡವನ್ನೇ JCBಗಳನ್ನು ತಂದು, ಈ ಕಲ್ಲು ಒಡೆಯುವ ಯಂತ್ರಗಳನ್ನು ತಂದು, ಡೈನಮೈಟ್ ಬಳಸಿ ಸ್ಫೋಟಿಸಿ ಕಲ್ಲುಗಳನ್ನು ಒಡೆದು ಮಣ್ಣನ್ನು ಅಗಿದು, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಗಿದು ಇಲ್ಲಿ ವಿಲ್ಲಾಗಳನ್ನು ಕಟ್ತಾ ಇದ್ದಾರಂತೆ. ಯಾವುದೋ ಹೊರಗಿನಿಂದ ಬಂದಂತಹ ಈ ರೆಸಾರ್ಟ್, ಅಂದರೆ ಈ ಲ್ಯಾಂಡ್ ಮಾಫಿಯಾ ಅಥವಾ ಏನು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಬಂದು ಇಲ್ಲಿ ಈ ತರ ಒಂದು ಕಾಮಗಾರಿ ವಿಲ್ಲಾಗಳನ್ನು ಕಟ್ತಾ ಇದ್ದಾರೆ, ರೆಸಾರ್ಟ್ ಕಟ್ತಾ ಇದ್ದಾರೆ ಅಂತ ಸ್ಥಳೀಯರು ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕ್ಯಾಂಟರ್ ಪಲ್ಟಿಯಾಗಿದೆ. ಹುಣಸೂರು ತಾಲೂಕು ಯಶೋಧರಾಪುರ ಗೇಟ್ ಬಳಿ ದುರ್ಘಟನೆ ಸಂಭವಿಸಿದೆ. ಪಿರಿಯಾಪಟ್ಟಣದಿಂದ ಹುಣಸೂರಿನತ್ತ ಬರ್ತಾ ಇದ್ದ ಕ್ಯಾಂಟರ್ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಅದೃಷ್ಟವಶಾತ್ ಕ್ಯಾಂಟರ್ ಚಾಲಕ, ಕ್ಲೀನರ್ ಸಣ್ಣಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರತಕ್ಷತೆಗೆ ತೆರಳುವಾಗ ಅಡ್ಡಗಟ್ಟಿ ವರನಿಗೆ ಚಾಕು ಇರಿದಿದ್ದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು, ವಧುವನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಳೆದ ಜನವರಿ 28ರಂದು ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ವರ ರವೀಶ್ ಎಂಬಾತನಿಗೆ ಯುವತಿ ನಯನಾಳ ಲವರ್ ದರ್ಶನ್ ಚಾಕು ಇರಿದಿದ್ದ. ಆದರೆ ವರನ ಕತೆ ಮುಗಿಸಿ ಪ್ರಿಯಕರನ ಜೊತೆ ಮದುವೆಯಾಗಲು ವಧುವೆ ಲವರ್ಗೆ ಚೂ ಬಿಟ್ಟಿದ್ಲು ಅನ್ನೋದು ಈಗ ಬಯಲಾಗಿದೆ. ಸದ್ಯ ವಧು ನಯನ, ಆಕೆ ಪ್ರಿಯಕರ ಹಾಗೂ ಓರ್ವ ಅಪ್ರಾಪ್ತನನ್ನ ಕೊಳ್ಳೇಗಾಲ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಚಿನ್ನ, ನಿಧಿ, ನಿಕ್ಷೇಪಗಳ ಶೋಧ ನಡೆಸಲಾಗಿದೆ. ಭೂವೈಜ್ಞಾನಿಕ ಸರ್ವೇಕ್ಷಣಾ ಇಲಾಖೆಯಿಂದ ಕೆಜಿಎಫ್ ಗೋಲ್ಡ್ ಮೈನಿಂಗ್ ಬೆಟ್ಟದ ಸಾಲಿನಲ್ಲಿ ಶೋಧ ನಡೆಸಲಾಗುತ್ತಿದೆ. ಈ ಹಿಂದೆ ಬಂಗಾರದ ಕಣಗಳು ಪತ್ತೆ ಹಿನ್ನೆಲೆ ಸರ್ವೆ ನಡೆಸಲಾಗುತ್ತಿದೆ. ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಅಧಿಕಾರಿಗಳಿಂದ ಒಂದೇ ಸೈಟ್ ಇಬ್ಬರ ಹೆಸರಿಗೆ ದಾಖಲೆ ಮಾಡಲಾಗಿದೆಯಾ? ಅಧಿಕಾರಿಗಳ ಗೋಲ್ಮಾಲ್ನಿಂದಲೇ ಗಲಾಟೆ ಸೃಷ್ಟಿಯಾಯಿತಾ ಅನ್ನೋ ಪ್ರಶ್ನೆ ಎದುರಾಗಿದೆ. TV9ಗೆ ಪುಷ್ಪಾ ಮತ್ತು ದೇವರಾಜ್ಗೆ ಸೇರಿದ್ದ ದಾಖಲೆ ಲಭ್ಯವಾಗಿದೆ. ಹಾಸನದ ವಿದ್ಯಾನಗರದಲ್ಲಿರೋ ನಿವೇಶಕ್ಕೆ 2 ದಾಖಲೆಗಳಿವೆ. ಒಂದೇ ಸ್ವತ್ತಿಗೆ ಅಧಿಕಾರಿಗಳಿಂದ 2 ಚಕ್ಕು ಬಂದಿ ನೀಡಲಾಗಿದೆ. ಒಂದೇ ಸೈಟಿಗೆ ಇಬ್ಬರ ಮಾಲೀಕತ್ವದಿಂದ ಗಲಾಟೆ ಶುರುವಾಗಿದೆ. ನಟ ಯಶ್ ತಾಯಿ ಸೈಟ್ ಪ್ರಕರಣ ಗೊಂದಲದ ಗೂಡಾಗಿದೆ. 1982ರಿಂದ ಇರೋ ದಾಖಲೆಗಳನ್ನು TV9ಗೆ ನೀಡಿರೋ ಪುಷ್ಪಾ ಸೈಟ್ ತಮ್ಮದೆಂದು ಹೇಳಿದ್ದಾರೆ. ಕರ್ನಾಟಕ ಗೋವಾ ಗಡಿಯಲ್ಲಿ ನಡೆದಿದ್ದ 400 ಕೋಟಿ ದರೋಡೆ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿ ಕಿಶೋರ್ ಸಾಳ್ವೆ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ. ಇನ್ನಾದರೂ 400 ಕೋಟಿ ರಾಬರಿ ರಹಸ್ಯ ಬಯಲಾಗುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಕಿಶೋರ್ ಸಾಳ್ವೆಯನ್ನ ಫೆಬ್ರವರಿ 3ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ಕಿಶೋರ್ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ SIT ಅಧಿಕಾರಿಗಳು ಸಂದೀಪ್ ಪಾಟೀಲ್ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸುತ್ತಿದೆ. ದರೋಡೆ ಪ್ರಕರಣದಲ್ಲಿ ಈವರೆಗೆ 8 ಜನ ಆರೋಪಿಗಳ ಬಂಧನವಾಗಿದೆ. ನಾಸಿಕ್ ತಾಲೂಕಿನ ಘೋಟಿ ಠಾಣೆಗೆ ಹೋಗಿ ಕಿಶೋರ್ ಸಾಳ್ವೆ ಶರಣಾಗಿದ್ದ. ಎದೆಗೆ ಗುಂಡು ಹೊಡೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಉದ್ಯಮ ದೈತ್ಯ CJ ರಾಯ್ ಅಂತ್ಯಕ್ರಿಯೆ ನಿನ್ನೆ ನೆರವೇರಿದೆ. ಈ ನಡುವೆ ಸ್ವಹತ್ಯೆಗೆ ಶರಣಾದ ರಾಯ್ನ ಸಾವಿನ ತನಿಖೆಯನ್ನ ಕೈಗೆತ್ತಿಕೊಂಡಿರುವ SIT ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಈ ನಡುವೆ ರಾಯ್ ಆತ್ಮಹತ್ಯೆ ಕುರಿತು ಹಲವಾರು ಅನುಮಾನಗಳು ಮೂಡಿವೆ. IT ದಾಳಿಗೆ ಹೆದರಿ ಆತ್ಮಹತ್ಯೆ ಸಾಧ್ಯನಾ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಕೋಟಿಯೊಡೆಯನಿಗೆ IT ದಾಳಿ ಮುಳುವಾಗಲು ಸಾಧ್ಯನಾ? ದೈತ್ಯ ಉದ್ಯಮಿಗೆ IT ದಾಳಿ ನುಂಗಲಾರದ ತುತ್ತಾಗಿದ್ಯಾಕೆ? ITಗೆ ಹೆದರುವಷ್ಟು ದೊಡ್ಡ ಪ್ರಮಾದ ರಾಯ್ ಮಾಡಿದ್ರಾ ಅಥವಾ ಬೇರೆ ಕಾರಣದಿಂದ CJ ರಾಯ್ ಆತ್ಮಹತ್ಯೆಗೆ ಶರಣಾದ್ರ? ಹೀಗೆ CJ ರಾಯ್ ಸೂಸೈಡ್ 108 ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಾನ್ಫಿಡೆಂಟ್ ಸಾಮ್ರಾಜ್ಯ ಕಟ್ಟಿದ್ದ CJ ರಾಯ್ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದುಕೊಂಡಿದೆ. ಇತ್ತ ಬೆಂಗಳೂರಿನಲ್ಲಿ ಸರಗಳ್ಳರ ಹಾವಳಿಗೆ ಕೊನೆಯೇ ಇಲ್ಲದಂತಾಗಿದೆ. ಕಾನ್ಫಿಡೆಂಟ್ ರಿಯಲ್ ಎಸ್ಟೇಟ್ ಕೋಟೆ ಕಟ್ಟಿ ರಾಜನಂತೆ ಐಷಾರಾಮಿಯಾಗಿ ಲೈಫ್ ಲೀಡ್ ಮಾಡ್ತಿದ್ದ CJ ರಾಯ್ ಆತ್ಮಹತ್ಯೆ ತನಿಖೆ 3 ಆಯಾಮಗಳಲ್ಲಿ ನಡೆಯುತ್ತಿದೆ. IT, ಬಿಸಿನೆಸ್, ವೈಯಕ್ತಿಕ ಹೀಗೆ 3 ಆಯಾಮಗಳಲ್ಲಿ ತನಿಖೆ ಆರಂಭವಾಗಿದೆ. 1 ರೌಂಡ್ IT ಅಧಿಕಾರಿಗಳ ವಿಚಾರಣೆಯನ್ನು SIT ಅಧಿಕಾರಿಗಳು ನಡೆಸಿದ್ದಾರೆ. ಪ್ರಮುಖವಾಗಿ IT ಅಧಿಕಾರಿ ಕೃಷ್ಣ ಪ್ರಸಾದ್ ಹೇಳಿಕೆ ದಾಖಲಿಸಲಾಗಿದೆ. ಆತ್ಮಹತ್ಯೆ ನಡೆದ ಕಚೇರಿಗೆ ಕರೆದೊಯ್ದು IT ಅಧಿಕಾರಿಯ ಹೇಳಿಕೆ ಪಡೆಯಲಾಗಿದೆ.
ಯಾವ ಆರೋಪದ ಮೇಲೆ ಎಷ್ಟು ದಿನದಿಂದ ಇಲ್ಲಿ ಪರಿಶೀಲನೆ ನಡೀತಿದೆ. ಆದರೆ ಈ ಎಲ್ಲಾ ಪ್ರಶ್ನೆಗೂ ಐಟಿ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಿದ್ದೇವಷ್ಟೇ ಅಂತ ಉತ್ತರ ನೀಡಿದ್ದಾರೆ ಎನ್ನಲಾಗಿದ್ದು, ಸದ್ಯ ರಿಲೀಫ್ ನೀಡಲಾಗಿದ್ದು ಮತ್ತೆ ವಿಚಾರಣೆಗೆ ಕರೆದಾಗ ಬರಬೇಕು ಅಂತ ಸೂಚಿಸಲಾಗಿದೆ. ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕು ಪಡೆದುಕೊಂಡಿದೆ. ಈ ನಡುವೆ ರಾಯ್ಗೆ ಸಂಬಂಧಿಸಿದ ಮಾಹಿತಿಗಳನ್ನು ಒಂದೊಂದಾಗಿ ಹೊರಬೀಳ್ತಿವೆ. ಈಗ ಸಿಜೆ ರಾಯ್ಗೆ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇತ್ತ ಎಂಬ ಚರ್ಚೆ ಮುನ್ನೆಲೆಗೆ ಬಂದಿದೆ. ಆತ್ಮಹತ್ಯೆ ಹಿಂದಿನ ದಿನ ರಾಯ್ ಮನೋವೈದ್ಯರ ಭೇಟಿ ಮಾಡಿದ್ರು ಎನ್ನಲಾಗಿದೆ. ಜಯನಗರದ 8ನೇ ಬ್ಲಾಕ್ನಲ್ಲಿರುವ ಮನೋವೈದ್ಯರ ಕ್ಲಿನಿಕ್ಗೆ ಭೇಟಿ ನೀಡಿದ್ದ ರಾಯ್ ಕೌನ್ಸಿಲಿಂಗ್ ಪಡೆದುಕೊಂಡಿದ್ರು. ಸಾಕಷ್ಟು ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಪಟ್ಟಿದ್ದ ರಾಯ್ ತಮ್ಮ ಒತ್ತಡದ ಬಗ್ಗೆ ಸಾಕಷ್ಟು ನೋವು ಹಂಚಿಕೊಂಡಿದ್ರು ಎನ್ನಲಾಗಿದೆ.